ಇಂಟರ್ನೆಟ್ ಒಳಗೆ ಹಣ ಸಂಪಾದನೆ ಮಾಡೋದು ಭಾಳ ಈಸಿ ಐತಿ, ಬಟ್ ಎಫರ್ಟ್ ಹಾಕ್ಬೇಕು. ಎಫರ್ಟ್ ಏನ್ರಿ ಎಲ್ಲರೂ ಹಾಕ್ತಾರ, ಬಟ್ ಯಾವ ತರ ಎಫರ್ಟ್ ಹಾಕ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಹಂಗ ಸುಮ್ಮನೆ ದುಡ್ಡು ಬರಂಗಿಲ್ಲ, ಅದ್ರೊಳಗೆ ತಲೆ ಓಡಿಸ್ಬೇಕು. ಹೌ ಟು ಅರ್ನ್ ಮನಿ ಇನ್ ಆನ್ಲೈನ್, ಈ ಕ್ವಶನ್ ನಿಮ್ಗೆ ನೂರಾರು ವಿಡಿಯೋಸ್ ಸಾವಿರಾರು ವಿಡಿಯೋಸ್ ಮೂಲಕ ಆನ್ಸರ್ ಸಿಕ್ಬಿಡ್ತೈತಿ. ಬಟ್ ಅವು ರಿಯಲ್ ಲೈಫ್ ಒಳಗೆ ನಿಮ್ಗೆ ಎಷ್ಟು ಯೂಸ್ಫುಲ್ ಆಗತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ನಾನು ಹೇಳೋ ಈ ವಿಡಿಯೋ ಒಳಗೆ ಸ್ಪೆಷಲ್ ಏನಂದ್ರೆ, ನಿಮ್ಗೆ ಸ್ಕಿಲ್ ಗೊತ್ತಿಲ್ಲ ಪ್ಲಸ್ ನಿಮ್ಮ ಹತ್ರ ಇನ್ವೆಸ್ಟ್ ಮಾಡಕ್ ದುಡ್ಡಿಲ್ಲ ಅಂದ್ರೂ ಕೂಡ ಸ್ಟಿಲ್ ನೀವು ಮನಿ ಅರ್ನ್ ಮಾಡ್ಬೋದು. ಹೆಂಗಪ್ಪ ಹೆಂಗಂತ ಗೊತ್ತಿಲ್ಲ. ಸೊ ಅದಕ್ಕೆ ಈ ವಿಡಿಯೋನ ಪೂರ್ತಿ ನೋಡ್ಬೇಕು ನೀವು. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಫ್ರೆಂಡ್ಗೆ ವಿಡಿಯೋ ಎಡಿಟಿಂಗ್ ಮಾಡಕ್ ಬರ್ತೈತಿ, ನಿಮಗಂತೂ ಎಡಿಟಿಂಗ್ ಬರಲ್ಲಪ್ಪ, ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಗಾರ ಬರ್ತೈತೆ. ಸೊ ನೀವೇನ್ ಮಾಡ್ತೀರಿ, ಆ ಫ್ರೆಂಡ್ ಇಟ್ಕೊಂಡು ನೀವು ಹಣನ ಸಂಪಾದನೆ ಮಾಡ್ಬೋದು. ಸಪೋಸ್ ನಿಮಗೆ ಇನ್ಫ್ಲೂಯೆನ್ಸರ್ಸ್ ಕಡೆಯಿಂದ ಅಥವಾ ಯೂಟ್ಯೂಬರ್ಸ್ ಕಡೆಯಿಂದ ವಿಡಿಯೋ ಎಡಿಟಿಂಗ್ ವರ್ಕ್ಸ್ ಬಂತಪ್ಪ, ಆ ಕ್ರಿಯೇಟರ್ ಅಥವಾ ಇನ್ಫ್ಲೂಯೆನ್ಸರ್ ನೋಡಪ್ಪ ದೋಸ್ತ, ನಾನು ನಿನಗೆ 1000 ರೂಪಾಯಿ ಕೊಡ್ತೀನಿ, ನನಗೆ ಈ ವಿಡಿಯೋನ ಎಡಿಟ್ ಮಾಡ್ಕೊಡು ಅಂತ ಅವ ನಿಮ್ಮ ಹತ್ರ ವಿಡಿಯೋಸ್ನ ಕಳ್ಸಿದ. ಸೊ ನೀವೇನ್ ಮಾಡ್ತೀರಿ, ಆ ಎಡಿಟರ್ ನಿಮ್ ದೋಸ್ತ್ ಇದ್ನಲ್ಲ ಅವಂಗ ಆ ವಿಡಿಯೋಸ್ ಕಳಿಸಿ, ದೋಸ್ತ ನಂಗೆ ಈ ವಿಡಿಯೋಸ್ನ ಎಡಿಟ್ ಮಾಡ್ಕೊಡು, ನಿನ್ನ ಅಮೌಂಟ್ ಎಷ್ಟೈತೆ ಹೇಳು, ನಾನು ನಿನಗೆ ಸೆಂಡ್ ಮಾಡ್ತೀನಿ ಅಂತ ಹೇಳ್ರಿ. ಸೊ ಅವ ಅವ್ನ ಅಮೌಂಟ್ ಹೇಳ್ತಾನ. ನೀವು ಯೂಟ್ಯೂಬರ್ ಹೇಳಿದ್ನಲ್ಲ ಅವಂಗ ಯಾವ ಸ್ಟೈಲ್ ಒಳಗೆ ಎಡಿಟಿಂಗ್ ಬೇಕು ಹೇಳಿರ್ತಾನಲ್ಲ, ಅದನ್ನೆಲ್ಲಾನು ನಿಮ್ ದೋಸ್ತಿಗೆ ಹೇಳ್ರಿ. ನಿಮ್ ದೋಸ್ತ ಆ ತರ ಕಂಪ್ಲೀಟ್ ಎಡಿಟಿಂಗ್ ಮಾಡಿ ನಿಮಗೆ ಕೊಡ್ತಾನ. ಸೊ ನೀವೇನ್ ಮಾಡ್ತೀರಿ, ಆ ಇನ್ಫ್ಲೂಯೆನ್ಸರ್ಸ್ಗೆ ಆ ವಿಡಿಯೋನ ಸೆಂಡ್ ಮಾಡ್ರಿ. ಇವಾಗ ನಿಮ್ಮ ಹತ್ರ 1000 ರೂಪಾಯಿ ಬಂತ. ಆ 1000 ರೂಪಾಯಿದಾಗ ನಿಮ್ ದೋಸ್ತು 800 ರೂಪಾಯಿ ಕೇಳಿರ್ತಾನಲ್ಲ, ಅವಾಗ 800 ರೂಪಾಯಿ ಕೊಟ್ಟು ನೀವು 200 ರೂಪಾಯಿ ಇಟ್ಕೋಬಹುದು. ಸೊ ನೀವು ಇಲ್ಲೇ ವಿತೌಟ್ ಇನ್ವೆಸ್ಟ್ಮೆಂಟ್ ವಿತೌಟ್ ಸ್ಕಿಲ್ 200 ರೂಪಾಯಿ ಅರ್ನ್ ಮಾಡಿದ್ರಿ. ಇವಾಗ ನಾನು ಇಲ್ಲೇ ಎಷ್ಟು ಈಸಿಯಾಗಿ ಹೇಳಿದ್ನಲ್ಲ, ರಿಯಾಲಿಟಿ ಒಳಗೆ ಆಕ್ಚುಲಿ ಅಷ್ಟು ಈಸಿ ಇರಂಗಿಲ್ಲ. ಇದ್ರೊಳಗೆ ಭಾಳ ಪ್ರಾಬ್ಲಮ್ಸ್ ಅದಾವ. ಮೊದಲನೇ ಪ್ರಾಬ್ಲಮ್ ಏನಪ್ಪಾ, ಸೊ ಮೊದಲನೇ ಪ್ರಾಬ್ಲಮ್ ನಿಮ್ಮ ಹತ್ರ ವಿಡಿಯೋ ಎಡಿಟರ್ ಫ್ರೆಂಡ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ. ಅಂಡ್ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್, ನಿಮ್ಗೆ ಕ್ಲೈಂಟ್ ಹುಡ್ಕೋದು ಹೆಂಗ ಅಂಡ್ ಎಲ್ಲಿ ಹುಡ್ಕೋದು, ಅಪ್ರೋಚ್ ಮಾಡೋದು ಹೆಂಗ ಅದು ಕೂಡ ಗೊತ್ತಿಲ್ಲ. ಅವಾಗ ಏನು ಮಾಡಕ್ ಹೋಗ್ಬೇಡ್ರಿ, ಸಿಂಪಲ್ ಆಗಿ ನಮ್ ಈ ವಿಡಿಯೋನ ಪೂರ್ತಿ ನೋಡ್ರಿ. ಇದ್ರೊಳಗ ಈ 2 ಪ್ರಾಬ್ಲಮ್ಗೂ ನಾನು ಸೊಲ್ಯೂಷನ್ ಕೊಡ್ತೇನೆ. ನೀವು ಒಂದು ಒಳ್ಳೆ ವಿಡಿಯೋ ಎಡಿಟರ್ ನ ಹುಡುಕ್ಬೇಕು. ಇವಾಗ ವಿಡಿಯೋ ಎಡಿಟರ್ ಅಂದ್ರೆ ಹೆಂಗಿರ್ಬೇಕು, ಈಗ ಅವ ಆಕ್ಚುಲಿ ದುಡ್ಡು ಕಡಿಮೆ ತಗೋಬೇಕು, ಬಟ್ ಎಡಿಟಿಂಗ್ ನ ಮಸ್ತಾಗಿ ಮಾಡ್ಕೊಡ್ಬೇಕು, ಲೈಕ್ ಪ್ರೊಫೆಷನಲ್ ಎಡಿಟಿಂಗ್. ಯಾಕಪ್ಪ ಅಂದ್ರೆ ನಿಮ್ಗೆ ಕ್ಲೈಂಟ್ ಜಾಸ್ತಿ ರೊಕ್ಕ ಕೊಡಂಗಿಲ್ಲ, ಅಕಸ್ಮಾತ್ ಕೊಟ್ರು ಅವ ಅದ್ರೊಳಗೆ ನಿಮ್ದು ಕಮಿಷನ್ ಅಂತ ಇರ್ತೈತಿ. ಸೊ ಅದಕ್ಕೋಸ್ಕರ ಇವಾಗ ಎಡಿಟರ್ಸ್ ಏನ ಸುಮಾರು ಜನ ಅದಾರ, ಅದೇ ತರ ಕ್ಲೈಂಟ್ಸ್ ಕೂಡ ಸುಮಾರು ಜನ ಇದಾರ. ಬಟ್ ಪ್ರಾಬ್ಲಮ್ ಏನಂದ್ರ ಆ ಎಡಿಟರ್ಸ್ ಅಂಡ್ ಆ ಕ್ಲೈಂಟ್ಸ್ ಎಲ್ಲಿ ಸಿಗ್ತಾರ ಅನ್ನೋದೊಂದು ಪ್ರಾಬ್ಲಮ್ ಆಗಿರ್ತೈತಿ. ನಿಮ್ಗೆ ನೆಕ್ಸ್ಟ್ ಲೆವೆಲ್ ಪ್ರೊಫೆಷನಲ್ ವಿಡಿಯೋ ಎಡಿಟರ್ ಬೇಕಂದ್ರೆ ನೀವು ಫೈವರ್ ಅನ್ನೋ ಈ ವೆಬ್ಸೈಟ್ ಒಳಗೆ ಹುಡುಕ್ಬೋದು. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಇದ್ರೊಳಗೆ ಇರುವಂತ ಎಡಿಟರ್ಸ್ ಬಾಳ ರೊಕ್ಕ ಕೇಳ್ತಾರ, ನಾರ್ಮಲ್ ಎಡಿಟಿಂಗ್ ಕೂಡ 1000 ರೂಪಾಯಿ ಕೇಳ್ತಾರ. ಸೊ ನಮಗೆ ಇಲ್ಲಿ ಎಡಿಟರ್ಸ್ ಬೇಡ. ಸೊ ಏನ್ ಮಾಡ್ತೀರಿ ಅಂದ್ರೆ ಫೇಸ್ಬುಕ್ ಒಳಗೆ ಹೋಗಿ ನಾವು ವಿಡಿಯೋ ಎಡಿಟರ್ಸ್ ನ ಹುಡ್ಕನು. ಇಲ್ಲೇ ಸರ್ಚ್ ಬಾಕ್ಸ್ ಒಳಗೆ ವಿಡಿಯೋ ಎಡಿಟರ್ಸ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲೇ ನಿಮ್ಗೆ ಸುಮಾರು ಗ್ರೂಪ್ಸ್ ಬರ್ತಾವ. ಆ ಎಲ್ಲಾ ಗ್ರೂಪ್ಸ್ ಅನ್ನು ಜಾಯ್ನ್ ಆಗ್ರಿ. ಈ ಗ್ರೂಪ್ಸ್ ಒಳಗೆ ಈ ಫೋಟೋಸ್ ಪೋಸ್ಟ್ ಮಾಡಿರ್ತಾರಲ್ಲ, ಆ ಕಮೆಂಟ್ ಸೆಕ್ಷನ್ ಒಳಗೆ ಸುಮಾರು ಜನ ಎಡಿಟರ್ಸ್ ಕಮೆಂಟ್ ಮಾಡಿರ್ತಾರ. ಸೊ ಆ ಕಮೆಂಟ್ ಮಾಡಿರ್ತಾರಲ್ಲ ಅವ್ರಿಗೆಲ್ಲರಿಗೂ ನೀವು ಪರ್ಸನಲ್ ಆಗಿ ಮೆಸೇಜ್ ಹಾಕ್ರಿ. ಪ್ಲಸ್ ಇಲ್ಲೇ ಪೋಸ್ಟ್ ಕೂಡ ಮಾಡಿರ್ತಾರಲ್ಲ, ಆ ಪೋಸ್ಟ್ ಸೆಕ್ಷನ್ ಒಳಗೂ ಕಮೆಂಟ್ಸ್ ಇರ್ತಾವ. ಆಲ್ಮೋಸ್ಟ್ ನೀವು ಎಲ್ಲರಿಗೂ ಮೆಸೇಜ್ ಹಾಕ್ರಿ. ಮೇನ್ ಆಗಿ ಅವ್ರ ಹತ್ರ ಪೋರ್ಟ್ಫೋಲಿಯೋ ಐತಂದ್ರೆ ಅದನ್ನ ಸೆಂಡ್ ಮಾಡ್ಸ್ಕರಿ. ಬಿಕಾಸ್ ಅವ್ರ ವರ್ಕ್ ಎಷ್ಟು ಚೆನ್ನಾಗೈತಿ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತೈತಿ. ಕೆಲವೊಂದು ಕ್ಲೈಂಟ್ಸ್ ಪೋರ್ಟ್ಫೋಲಿಯೋ ಕೇಳ್ತಾರಲ್ಲ, ಅವಾಗ ಕೂಡ ಈ ಪೋರ್ಟ್ಫೋಲಿಯೋ ನಿಮ್ಗೆ ಬೇಕಾಗ್ತೈತಿ. ಸೊ ಈ ಪ್ರೊಸೆಸ್ ಫಾಲೋ ಮಾಡ್ಕೊಂಡು 3 ರಿಂದ 4 ವಿಡಿಯೋ ಎಡಿಟರ್ಸ್ ನ ನೀವು ಕಲೆಕ್ಟ್ ಮಾಡ್ಕೊಂಡು ಇಟ್ಕರಿ. 4 ಜನ ಯಾಕಂದ್ರೆ ನೀವು ಒಬ್ಬರ ಮೇಲೆ ಡಿಪೆಂಡ್ ಆಗಿ ಹೋಗ್ಬೇಡ್ರಿ. ಬಿಕಾಸ್ ನಾಳೆ ಅವ್ನು ಕೈ ಎತ್ತಿದ ಅಂದ್ರೆ ನಿಮ್ಮ ಹತ್ರ ಆಪ್ಷನ್ಸ್ ಇರ್ತಾವು. ಅಂಡ್ ನೀವು ಆ ಎಡಿಟರ್ಸ್ ಹತ್ರ ಅವಾಗ್ಲಿ ದುಡ್ಡಿನ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ, ಅವ್ರನ್ನ ಹೋಲ್ಡ್ ಒಳಗೆ ಇಟ್ಟಿರಿ. ಬಿಕಾಸ್ ಫ್ಯೂಚರ್ ಒಳಗೆ ನಾನು ನಿಮಗೆ ಎಡಿಟಿಂಗ್ ಕೊಡ್ತೀನಿ, ಸದ್ಯಕ್ಕೆ ಎಡಿಟಿಂಗ್ಸ್ ಯಾವ ಇಲ್ಲ ಅಂತ ಹೇಳಿ ಅವ್ರನ್ನ ಹೋಲ್ಡ್ ಒಳಗೆ ಇಟ್ರಿ. ನೀವು ಸ್ಟಾರ್ಟಿಂಗ್ ಅವ್ರ ಹತ್ರ ದುಡ್ಡಿನ ಬಗ್ಗೆ ಏನು ಮಾತಾಡಕ್ ಹೋಗ್ಬೇಡ್ರಿ, ಅವ್ರಿಗೆ ಹೇಳ್ರಿ ವರ್ಕ್ ಬರವಾದವ ಅಂತ ಹೇಳಿ ಹೋಲ್ಡ್ ಒಳಗೆ ಇಟ್ಟಿರಿ. ಫ್ಯೂಚರ್ ಒಳಗೆ ವರ್ಕ್ ಬಂದ ತಕ್ಷಣ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೇನೆ ಅಂತ ಹೇಳಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ತಗೊಂಡಿರ್ರಿ. ಸಪೋಸ್ ನಿಮ್ಗೆ ಅಲ್ಲಿ ಕೂಡ ಕ್ಲೈಂಟ್ ಸಿಕ್ಕಿಲ್ಲ ಅಂದ್ರೆ ನಿಮ್ಮ ಹತ್ರ ದುಡ್ಡಿದ್ದು ನೀವೇನಾರ ಇನ್ವೆಸ್ಟ್ ಮಾಡಕ್ ರೆಡಿ ಇರ್ತೀರ ಅಂದ್ರೆ ನೀವು ಫೇಸ್ಬುಕ್ ಒಳಗೆ ಆಡ್ಸ್ ರನ್ ಮಾಡ್ಬೋದು. ನೀವು ಕ್ಯಾನ್ವಾ ಒಳಗೆ ಹೋಗಿ ಈ ತರ ಸಿಂಪಲ್ ಪೋಸ್ಟರ್ಸ್ ನ ರೆಡಿ ಮಾಡಿ ಈ ಫೇಸ್ಬುಕ್ ಒಳಗೆ ಆಡ್ಸ್ ರನ್ ಮಾಡ್ಬೇಕು. ಆಡ್ಸ್ ರನ್ ಮಾಡೋದು ಹೆಂಗಂತ ಗೊತ್ತಿಲ್ಲ ಅಂದ್ರೆ ಯೂಟ್ಯೂಬ್ ಒಳಗೆ ಹೋಗಿ ಹೌ ಟು ಆಡ್ಸ್ ರನ್ ಇನ್ ಫೇಸ್ಬುಕ್ ಅಂತ ಹೊಡಿರಿ. ಅದ್ರೊಳಗೆ ಬೇಸಿಕ್ ಪ್ರೊಸೆಸ್ ಹೇಳ್ತಾರಲ್ಲ, ಆ ಪ್ರೊಸೆಸ್ ಫಾಲೋ ಮಾಡ್ಕೊಂಡು ನೀವು ನಿಮ್ ಫೇಸ್ಬುಕ್ ಒಳಗೆ ಆಡ್ಸ್ ನ ರನ್ ಮಾಡ್ರಿ. ಇದ್ರೊಳಗೆ ಆಲ್ಮೋಸ್ಟ್ ನಿಮ್ಗೆ ಒಳ್ಳೊಳ್ಳೆ ವಿಡಿಯೋ ಎಡಿಟರ್ಸ್ ಸಿಗ್ತಾರ. ಆಡ್ಸ್ ರನ್ ಮಾಡಕ್ಕೆ ನಿಮ್ಗೇನ್ ಜಾಸ್ತಿ ಖರ್ಚಾಗಲ್ಲ, ಹಬ್ಬ ಅಂದ್ರೆ ಒಂದ್ 250 ರಿಂದ 300 ರೂಪಾಯಿ ಖರ್ಚಾಕತಿ. ಅದನ್ನ ರಿಕವರ್ ಮಾಡ್ಕೊಂತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಅಷ್ಟೇ ನೀವು ಇನ್ವೆಸ್ಟ್ ಮಾಡ್ರಿ. ನೆಕ್ಸ್ಟ್ ಸ್ಟೆಪ್ ಕ್ಲೈಂಟ್ಸ್ ಹುಡ್ಕೋದು. ಎಲ್ಲರಿಗಿಂತ ಫಸ್ಟ್ ಒಂದು ನೀವು ಯೂಟ್ಯೂಬರ್ಸ್ ನ ಟಾರ್ಗೆಟ್ ಮಾಡ್ರಿ. ಯೂಟ್ಯೂಬರ್ಸ್ ಯಾಕಂದ್ರೆ ಯೂಟ್ಯೂಬ್ ಒಳಗೆ ಸುಮಾರು ಜನ ವಿಡಿಯೋಸ್ ಮಾಡ್ತಾರ, ಅವ್ರೆಲ್ಲರೂ ಅದ್ರೊಳಗೆ ಆಲ್ಮೋಸ್ಟ್ ಯೂಟ್ಯೂಬರ್ಸ್ ಖುದ್ದಾಗಿ ಎಡಿಟ್ ಮಾಡಂಗಿಲ್ಲ. ಬಿಕಾಸ್ ಅವರು ಸ್ಕ್ರಿಪ್ಟ್ ಬರೀಬೇಕು, ಎಡಿಟಿಂಗ್ ಮಾಡಬೇಕು, ರಿಸರ್ಚ್ ಮಾಡಬೇಕು, ಎಲ್ಲಾನು ಒಬ್ಬರ ಕೈಯಾಗ ಮಾಡಕ್ ಆಗಂಗಿಲ್ಲ. ಸೊ ಅವರು ಕೂಡ ವಿಡಿಯೋ ಎಡಿಟರ್ಸ್ ನ ಹುಡುಕ್ತಿರ್ತಾರೆ, ಬಟ್ ಅವ್ರಿಗೆ ಸಿಕ್ಕಿರಲ್ಲ ಅಷ್ಟೇ. ಸೊ ನೀವು ಅಂತವ್ರನ್ನ ಟಾರ್ಗೆಟ್ ಮಾಡ್ರಿ. ನೀವು ಕನ್ನಡ ಯೂಟ್ಯೂಬರ್ಸ್, ಹಿಂದಿ, ಇಂಗ್ಲಿಷ್, ನಿಮ್ಗೆ ಯಾವ್ಯಾವ ಲ್ಯಾಂಗ್ವೇಜ್ ಬರ್ತಾವಲ್ಲ ಆ ಎಲ್ಲ ಯೂಟ್ಯೂಬರ್ಸ್ ನ ಟಾರ್ಗೆಟ್ ಮಾಡ್ರಿ. ಯೂಟ್ಯೂಬರ್ಸ್ ಒಳಗೆ ಯಾರನ್ನ ಒಬ್ಬನ್ ಸೆಲೆಕ್ಟ್ ಮಾಡ್ಕೊಂಡಾಗ ಅವ್ರ ಚಾನಲ್ ಒಳಗೆ ಇಲ್ಲಿ ಅಬೌಟ್ ಸೆಕ್ಷನ್ ಐತಲ್ಲ, ಅದ್ರೊಳಗೆ ಅವ್ರದ್ದು ಬಿಸ್ನೆಸ್ ಮೇಲ್ ಐಡಿ ಇರುತ್ತೆ. ಆ ಮೇಲ್ ಐಡಿಗೆ ನೀವು ಮೇಲ್ ಕಳಿಸ್ಬೇಕು. ಅಕಸ್ಮಾತ್ ನಿಮ್ಗೆ ಮೇಲ್ ಯಾವ ತರ ಕಳಿಸ್ಬೇಕು, ಏನಂತ ಕಳಿಸ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಒಂದು ಚಾಟ್ ಜಿಪಿಟಿ ಹೆಲ್ಪ್ ತಗೋರಿ. ಚಾಟ್ ಜಿಪಿಟಿ ಒಳಗೆ ಹೋಗಿ ಒಂದು ಪ್ರಾಂಪ್ಟ್ ಹಾಕ್ರಿ. ಏನಂತ ಹಾಕ್ತಿರಿ, ಇವಾಗ ಎಕ್ಸಾಕ್ಟ್ ನಾ
ಏನ್ ಹಾಕಿನಿ ನೀವು ಕೂಡ ಅದನ್ನ ಹಾಕ್ಬೋದು. ಅದನ್ನ ನಾನು ಇಲ್ಲಿ ಕಮೆಂಟ್ ಸೆಕ್ಷನ್ ಒಳಗೆ ಟ್ಯಾಗ್ ಮಾಡಿರ್ತೀನಿ. ಇಲ್ಲೇ ಹೇಳ್ರಿ ಐ ಆಮ್ ಅ ವಿಡಿಯೋ ಎಡಿಟರ್, ನಾನು ಈ ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ, ನಾನು ಒಬ್ಬ ವಿಡಿಯೋ ಎಡಿಟರ್, ನಿಮ್ ವಿಡಿಯೋಸ್ ನ ಎಡಿಟಿಂಗ್ ಮಾಡಕ ನನಗೂ ಅಪರ್ಚುನಿಟಿ ಕೊಡ್ರಿ ಅಂತ ಈ ತರ ಎಲ್ಲ ಫುಲ್ ಪ್ರಾಂಪ್ಟ್ ಹಾಕಿ ಅದಕ್ಕೆ ಸೆಂಡ್ ಮಾಡ್ರಿ. ಅದು ಒಂದು ಅಟ್ರಾಕ್ಟಿವ್ ಮೇಲ್ ರೆಡಿ ಮಾಡಿ ನಿಮಗೆ ಕಳಿಸ್ತತಿ. ಅದ್ರೊಳಗೆ ನಿಮ್ಮ ಹೆಸರು ಆಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನೆಲ್ಲ ಅಪ್ಡೇಟ್ ಮಾಡಿ ಆ ಪರ್ಸನ್ಗೆ ಕಳಿಸ್ರಿ. ಕಳ್ಸಬೇಕಾದ್ರೆ ನಿಮ್ದು ಏನಾರ ಎಕ್ಸ್ಟ್ರಾ ಅಪ್ಡೇಟ್ ಮಾಡೋದಿತ್ತಂದ್ರೆ ಅಪ್ಡೇಟ್ ಮಾಡ್ಬೋದು. ಲೈಕ್ ನಾನು ನಿಮ್ ವಿಡಿಯೋಸ್ ನ ಚೆಕ್ ಮಾಡಿದೆ, ಆ ವಿಡಿಯೋಸ್ ಬಹಳ ಇಷ್ಟ ಆಯ್ತು, ಅದನ್ನ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಎಡಿಟಿಂಗ್ ಮಾಡಿದ್ರೆ ಇನ್ನೂ ಜಾಸ್ತಿ ರೀಚ್ ಸಿಗ್ತೈತೆ ನಿಮ್ ವಿಡಿಯೋಸ್ಗೆ ಅಂತ ಹೇಳಿ ಅವರಿಗೆ ಅಪ್ರೋಚ್ ಮಾಡ್ಬೋದು. ಈ ತರ ನೀವು ಒಬ್ಬರಿಗೆ ಕಳಿಸ್ ಸುಮ್ಮನೆ ಆಗ್ಬಾರ್ದು. ಒಂದು 100-150 ಜನ ಕಳಿಸ್ತಾ ಇರಬೇಕು. ಡೈಲಿ 100 ಅಂತ ಹೇಳಂಗಿಲ್ಲ, ಬಟ್ ಡೈಲಿ ಒಂದು ಟಾರ್ಗೆಟ್ ಇಟ್ಕರಿ. ಇವತ್ತು ನಾನು 20 ಜನ ಕಳಿಸ್ತೇನೆ, 30 ಜನ ಕಳಿಸ್ತೇನೆ, ಈ ತರ ಟಾರ್ಗೆಟ್ ಇಟ್ಕೊಂಡು ರೆಗ್ಯುಲರ್ ಆಗಿ ಕಳಿಸ್ತಾ ಇರಬೇಕು. ಹಂಗ ಸುಮ್ಮನೆ ಯಾರು ಬರಂಗಿಲ್ಲಪ್ಪ. ನೀವು ಬಹಳ ಜನ ಕಳ್ಸಿದ್ರೆ ಅದ್ರಾಗ ಒಂದಿಷ್ಟು ಜನ ರಿಪ್ಲೈ ಮಾಡೇ ಮಾಡ್ತಾರ. ನೀವು ಒಂದು 100 ಜನ ಕಳ್ಸಿದ್ರೆ ಅದ್ರಾಗ ಒಂದು 10 ಜನ ರಿಪ್ಲೈ ಮಾಡ್ತಾರಪ್ಪ. ಆ 10 ಜನದಾಗ ಒಂದು 5 ಜನ ಕನ್ಫರ್ಮ್ ಮಾಡಿದ್ರೆ ಸಾಕು ನಿಮ್ಗಷ್ಟ. ಹಿಂಗ್ ಯೂಟ್ಯೂಬ್ ಅಷ್ಟೇ ಅಲ್ಲ, ಇನ್ಸ್ಟಾಗ್ರಾಮ್ ಒಳಗೂ ಫೋಕಸ್ ಮಾಡ್ರಿ. ಇನ್ಸ್ಟಾಗ್ರಾಮ್ನಾಗೂ ತುಂಬಾ ಜನ ದುಡ್ಡನ್ನ ಅರ್ನ್ ಮಾಡ್ತಾ ಇದಾರಲ್ಲ, ಸೊ ಅದ್ರೊಳಗೆ ಜಾಸ್ತಿ ಫಾಲೋವರ್ಸ್ ಇರ್ತಾರಲ್ಲ, ಇನ್ಫ್ಲೂಯೆನ್ಸರ್ಸ್, ಅವ್ರು ಆಕ್ಚುಲಿ ನಿಮ್ಗೆ ಪಕ್ಕ ವರ್ಕ್ ಕೊಡ್ತಾರ. ಅವ್ರಿಗೂ ಕೂಡ ನೀವು ಸೇಮ್ ಮೆಸೇಜ್ ಹಾಕ್ಬೋದು. ಇನ್ಸ್ಟಾಗ್ರಾಮ್ ಇಲ್ಲ ಯೂಟ್ಯೂಬ್ ಒಳಗೆ ಯಾರು ಒಬ್ರು ಕ್ರಿಯೇಟರ್ ನಿಮ್ಮ ಮೇಲೆ ರಿಪ್ಲೈ ಮಾಡಿ ಅವರು ಎಡಿಟಿಂಗ್ ವರ್ಕ್ ನಿಮಗೆ ಕೊಡಕ್ಕೆ ರೆಡಿ ಆದ್ರೆ ಅವ್ರನ್ನ ಕೇಳ್ರಿ, ನಿಮ್ಗೆ ಯಾವ ತರ ವರ್ಕ್ ಬೇಕು, ಏನಾರ ರೆಫರೆನ್ಸ್ ವಿಡಿಯೋ ಇದ್ರೆ ಅಂದು ಅವರು ಕಂಪ್ಲೀಟ್ ಡೀಟೇಲ್ ಹೇಳ್ತಾರೆ, ನಮ್ಗೆ ಈ ತರ ಎಡಿಟಿಂಗ್ ಬೇಕಪ್ಪ ಅಂತ. ಇಲ್ಲೇ ನೀವು ಅವಾಗ್ಲಿ ತಗೊಂಡಿದ್ರೆ ಎಡಿಟರ್ಸ್, ಆ ಎಡಿಟರ್ಸ್ಗೆ ಆ ಎಲ್ಲಾ ಪ್ರಾಜೆಕ್ಟ್ ಏನ್ ಫೈಲ್ಸ್ ಅನ್ನ ಕಳಿಸ್ರಿ, ಅವರು ಅದನ್ನೆಲ್ಲ ಚೆಕ್ಔಟ್ ಮಾಡಿ ಅದ್ರ ಅಮೌಂಟ್ ಹೇಳ್ತಾರೆ. ಆ ಅಮೌಂಟ್ ಅನ್ನ ನೀವು ಇಲ್ಲಿ ಕ್ರಿಯೇಟರ್ಗೆ ನಿಮ್ ಕಮಿಷನ್ ಇಟ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಹೇಳ್ರಿ. ಅದಕ್ಕೆ ಒಪ್ಕೊಂಡ ಅಂದ್ರೆ ಸೊ ಇಲ್ಲಿ ವಿಡಿಯೋ ಎಡಿಟಿಂಗ್ ಮಾಡಕ ಹೇಳ್ಬಿಡ್ರಿ. ಸೊ ಇಲ್ಲಿ ವಿಡಿಯೋ ಎಡಿಟಿಂಗ್ ಕಂಪ್ಲೀಟ್ ಆದ್ಮೇಲೆ ಆ ವರ್ಕ್ ತಗೊಂಡೋಗಿ ಕ್ರಿಯೇಟರ್ಗೆ ಕೊಟ್ಮೇಲೆ ಕ್ರಿಯೇಟರ್ ಕೊಟ್ಟಿರೋ ಅಮೌಂಟನ್ನ ಎಡಿಟರ್ ಬಾಯ್ಗೆ ಕೊಡಬೇಕಾದ್ರೆ ನಿಮ್ಮ ಕಮಿಷನ್ ಅನ್ನ ತಕೊಂಡು ನೀವು ಎಡಿಟರ್ಗೆ ಕೊಡ್ಬೋದು. ಸೊ ಇಲ್ಲಿ ನಿಮ್ಮ ಕೆಲಸ ಏನಿತ್ತು ಹೇಳ್ರಿ, ಒಂದು ವಿಡಿಯೋ ಎಡಿಟರ್ನ ಒಂದು ಕ್ರಿಯೇಟರ್ ಮಧ್ಯೆ ನೀವು ಬ್ರೋಕರ್ ಆಗಿ ವರ್ಕ್ ಮಾಡಕತ್ರಿ. ಬ್ರೋಕರ್ ಬೇಡ, ಆಕ್ಚುಲಿ ನೀವು ಇಲ್ಲೇ ನಿಮ್ಮ ಎಫರ್ಟ್ ಹಾಕಿರ್ತೀರಿ. ಸೊ ಆ ಎಫರ್ಟಿಗೆ ತಕ್ಕಂಗೆ ನೀವು ಕಮಿಷನ್ ತಗೊಂತೀರಿ. ಸೊ ಇದೇನು ಕೆಟ್ಟದ್ದಲ್ಲ, ಬಿಕಾಸ್ ಇಲ್ಲೇ ಖಾಲಿ ಕುಂತಿದ್ ವಿಡಿಯೋ ಎಡಿಟರ್ಗೆ ನೀವು ಕೆಲಸ ಕೊಟ್ರಿ, ವಿಡಿಯೋ ಎಡಿಟರ್ ಬೇಕು ಅಂತ ಹುಡ್ಕಾತವಂಗ ನೀವು ವರ್ಕ್ ಮಾಡ್ಕೊಡ್ತೇವೆ ಅಂತ ಅಪ್ರೋಚ್ ಮಾಡಿದ್ರಿ. ಸೊ ಇದ್ರ ಮಧ್ಯೆ ನಿಮ್ದು ಕೂಡ ವರ್ಕ್ ಇರ್ತೈತಿ, ನೀವೇನು ಫ್ರೀ ಆಗಿ ಅರ್ನ್ ಮಾಡತ್ತಿರಲ್ಲ, ಬಟ್ ಇಲ್ಲಿ ನಿಮ್ ದುಡ್ಡು ಇನ್ವೆಸ್ಟ್ ಆಗತ್ತಿರಲ್ಲ. ಸೊ ಇದೇ ತರ ನೀವು ಪ್ರೊಸೆಸ್ ನ ಫಾಲೋ ಮಾಡ್ಕೊಂಡು ಜಾಸ್ತಿ ಅರ್ನ್ ಮಾಡ್ಬೋದು. ಅಂಡ್ ಬಾಳ ಕಂಪ್ನಿಗಳು ಇದೇ ತರ ಕೆಲಸ ಮಾಡಿ ಬಹಳಷ್ಟು ಹಣನ ಸಂಪಾದನೆ ಮಾಡಕತ್ತಾರ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟನ ಅಷ್ಟೇ, ವಿಡಿಯೋ ಎಡಿಟಿಂಗ್ ಅಂತ. ಇದೇ ತರ ನೀವು ಬೇರೆ ಬೇರೆ ಸ್ಕಿಲ್ಸ್ ಒಳಗೂ ಮನಿ ಅರ್ನ್ ಮಾಡ್ಬೋದು. ಬಟ್ ಇದ್ರೊಳಗೆ ನೀವು ಸ್ಟಾರ್ಟಿಂಗ್ ಬಾಳ ಸ್ಟ್ರಗಲ್ ಮಾಡ್ಬೇಕಾಗತ್ತೆ ಅಂಡ್ ಪೇಷನ್ಸ್ ಬಾಳ ಬೇಕಾಗಿರುತ್ತೆ. ನೀವು 4 ವಿಡಿಯೋ ಎಡಿಟರ್ಗೆ ಅಥವಾ 4 ಕ್ಲೈಂಟ್ಸ್ಗೆ ಅಪ್ರೋಚ್ ಮಾಡ್ತೀರಿ, ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬಂದಿಲ್ಲ ಅಂದ್ರೆ ಅಲ್ಲೇ ಬಿಟ್ಟು ಬಿಡ್ತೀರಿ. ಬಟ್ ಬಿಡಾಕ್ ಹೋಗ್ಬಾರ್ದು. ಇದನ್ನ ನೀವು ಎಷ್ಟಾಗುತ್ತೆ ಅಷ್ಟು ಹಾರ್ಡ್ ವರ್ಕಿಂಗ್ ಅಂಡ್ ಸ್ಮಾರ್ಟ್ ವರ್ಕಿಂಗ್ ಮಾಡಿದ್ರೆ ಎಡಿಟರ್ಸ್ ಅಂಡ್ ಕ್ಲೈಂಟ್ಸ್ ಸಿಗ್ತಾರ. ಇವೆಲ್ಲ ಮಾಡಕ್ ಬಹಳ ಈಸಿ ಆಗಿದ್ರೆ ಎಲ್ಲಾರು ಮಾಡ್ತಿದ್ರೆ, ಎಲ್ಲಾರು ದುಡ್ಡು ಅರ್ನ್ ಮಾಡ್ತಿದ್ರು. ಈಸಿ ಅಲ್ಲಪ್ಪ ಇದು, ಇದ್ರೊಳಗೆ ಪೇಷನ್ಸ್ ಬೇಕಷ್ಟೇ. ಸೊ ಎಲ್ಲಾರು ಮಾಡಕ್ ಆಗದೆ ಇರೋದನ್ನ ನಾವು ಮಾಡಿ ತೋರಿಸಿದ್ರೆ ನಾವು ಇವತ್ತ ದುಡ್ಡು ಮಾಡಕ್ ಸಾಧ್ಯ. ಎಲ್ಲರೂ ಮಾಡೋದು ಮಾಡಿದ್ರೆ ಏನೋ 1000 ರೂಪಾಯಿ ಬರಲ್ಲ, 10 ರೂಪಾಯಿ ಬರುತ್ತೆ. ಅದೇ ಯಾರು ಮಾಡದೇ ಇರೋದು ನಾವು ಮಾಡಿದ್ರೆ 10 ರೂಪಾಯಿ ಬರಲ್ಲ, 10,000 ಬರ್ತೈತಿ. ಇದನ್ನ ತಲೆಯಾಗಿ ಇಟ್ಕೋರಿ. ಈ ವಿಡಿಯೋ ಒಳಗೆ ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮಗೇನಾರ ಇಷ್ಟ ಆತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಸೊ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿ ಮಟ್ಟ ಎಲ್ಲರೂ ನನ್ನ ಮಿಸ್ ಮಾಡ್ತಾರೆ. ಬಾಯ್.